ವೆಲ್ಕಮ್ ಬ್ಯಾಕ್. ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಕ್ಷೇತ್ರದಲ್ಲಿ ಸಮಸ್ಯೆಗಳ ಸರಮಾಲೆಯೇ ಇದೆ. ಅಣ್ಣುವಳ್ಳಿ ಗ್ರಾಮಸ್ಥರು ಮತದಾನ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ, ಬೋರ್ಡ್ ಅನ್ನು ಹಾಕಿಬಿಟ್ಟಿದ್ದಾರೆ. ಮೇಗರವಳ್ಳಿ ಗ್ರಾಮ ಪಂಚಾಯಿತಿಯ ಅಣ್ಣುವಳ್ಳಿ ಗ್ರಾಮದಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಅಣ್ಣುವಳ್ಳಿಗೆ ಸಂಪರ್ಕಿಸುವಂತ ದಾರಿ 4 ವರ್ಷಗಳಿಂದ ಬಂದ್ ಮಾಡಿದ್ದಾರೆ. ಈಗ ಮೇಗರವಳ್ಳಿ ರೀಚ್ ಆಗಬೇಕು ಅಂತಂದ್ರೆ 4 ಕಿಲೋಮೀಟರ್ ಸುತ್ತಿ ಬಳಸಿ ಬರಬೇಕಾಗುತ್ತೆ. ಎಷ್ಟೇ ಮನವಿ ಮಾಡಿಕೊಂಡ್ರೂ ಕೂಡ ರಸ್ತೆಯನ್ನ ಸರಿ ಮಾಡದೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅಂತ ಹೇಳಿ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಈ ಬಾರಿ ನಾವು ಮತದಾನ ಮಾಡಲ್ಲ, ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಊರಿನ ಮುಂದೆ ಬೋರ್ಡ್ ಕೂಡ ಹಾಕಿದ್ದಾರೆ ಗ್ರಾಮಸ್ಥರು. ಆ ಮುಖಾಂತರ ತಮ್ಮ ಆಕ್ರೋಶ ವ್ಯಕ್ತಪಡಿಸಿರೋದು. ಯಾವುದೇ ಸಂಧಾನಕ್ಕೆ ಅವಕಾಶ ಇಲ್ಲ, ಅಂದ್ರೆ ಮಾತುಕತೆಗೆ ಬರಬೇಡಿ ಅಂತ ಹೇಳಿ ಗ್ರಾಮಸ್ಥರು ಅಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ. ಅಣ್ಣುವಳ್ಳಿಯಲ್ಲಿ 30ಕ್ಕೂ ಹೆಚ್ಚು ಮನೆಗಳಿದ್ದು 200ಕ್ಕೂ ಹೆಚ್ಚು ಮತಗಳಿವೆ. ಈಗ 4 ವರ್ಷದಿಂದ ಅಣ್ಣುವಳ್ಳಿಗೆ ಸಂಪರ್ಕಿಸುವಂತ ದಾರಿಯನ್ನೇ ಬಂದ್ ಮಾಡಿದ್ರೆ ಪ್ರತಿದಿನ ಇವರು ಮೇಗರವಳ್ಳಿ ರೀಚ್ ಆಗಬೇಕು ಅಂದ್ರೆ 4 ಕಿಲೋಮೀಟರ್ ಸುತ್ತಿ ಬಳಸಿ ಬರಬೇಕು, ಕಷ್ಟ ಆಗ್ತಾ ಇದೆ. ಈಗ ಸ್ವಲ್ಪ ದಿನ ಆದ್ರೆ ಹೇಗೋ ಅಡ್ಜಸ್ಟ್ ಮಾಡ್ಕೋಬಹುದು, ಏನೋ ಕಾಮಗಾರಿ ನಡೀತಾ ಇದೆ ಅಂತ ಹೇಳಿದ್ರೆ. ಆದ್ರೆ 4 ವರ್ಷದಿಂದ ಇವ್ರು ಬಂದ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ವಿಧಾನಸಭೆ ಚುನಾವಣೆಯನ್ನ ನಾವು ಮತದಾನ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲೆಕ್ಷನ್ನ ಮತದಾನವನ್ನು ಬಹಿಷ್ಕಾರ ಮಾಡಲು ಹೊರಟಿದ್ದೇವೆ. ಇದಕ್ಕೆ ಮುಖ್ಯ ಕಾರಣವೇನು ಅಂದರೆ, ಒಂದು ನಮ್ಮ ರೋಡು ಕಂಪ್ಲೀಟ್ ಆಗಿ ಹಾಳಾಗಿ ಹೋಗಿದೆ, ಅದನ್ನು ಸರಿಪಡಿಸಿಕೊಳ್ಳುವುದು. ಇನ್ನೊಂದು ಮುಖ್ಯವಾಗಿ ಬೇಕಾಗಿರುವುದು ನಮ್ಮ ಕಾಲು ದಾರಿ, ನಮ್ಮ ಊರಿಂದ ಮೇಗರವಳ್ಳಿ ಪೇಟೆಗೆ ಹೋಗುವಂಥ ದಾರಿ ಅಥವಾ ಅಲ್ಲಿಂದ ಈ ಕಡೆ ಬರುವಂಥ ದಾರಿ, ಅದು ಎರಡೂ ಕಡೆಯಿಂದ ನಾವು ಓಡಾಡುವಂಥ ದಾರಿಯಾಗಿದ್ದು ಇಲ್ಲಿ ತುಂಬ ಸಮಸ್ಯೆ ಆಗ್ತಾ ಇದೆ. ಈಗ ಮತದಾನ ಬಹಿಷ್ಕಾರ ಮಾಡುವ ಉದ್ದೇಶ ಬೇರೆ ಏನಿಲ್ಲ. 106 ವರ್ಷದಿಂದ ತಿರುಗಾಡೋದೊಂದು ಕಾಲ್ದಾರಿ ಮುರಿದೋಗಿ ಒಂದು 7-8 ವರ್ಷ ಆಗಿದೆ. ಅದಕ್ಕೆ ಸಂಪರ್ಕ ಬೇರೆ ಮಾರ್ಗ ಇಲ್ಲ. ಬೇರೆ ಮಾರ್ಗ ಇದ್ದರೂ ಸಹ ಅದರಲ್ಲಿ ಓಡಾಡೋಕ್ಕೆ ಯೋಗ್ಯವಾಗಿಲ್ಲ. ಇದನ್ನು ಜನಪ್ರತಿನಿಧಿಗಳು ಪ್ರತಿಯೊಂದು ಇಲಾಖೆಗೆಲ್ಲ ಮನವಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಯ್. ಈಗ 4 ವರ್ಷಗಳಿಂದ ಅಣ್ಣುವಳ್ಳಿಗೆ ಸಂಪರ್ಕಿಸುವಂತ ದಾರಿ ಬಂದ್ ಮಾಡಿದ್ದಾರೆ. ಇವ್ರು ಮನವಿ ಕೊಟ್ಟರು, ಪ್ರಯೋಜನ ಆಗ್ಲಿಲ್ಲ, ಯಾರು ಬರಲಿಲ್ಲ ಇಲ್ಲಿ. ಎಸ್ಪೆಷಲಿ ಅಲ್ಲಿನ ಶಾಸಕರಾಗಿರುವಂತ ಆರ್ಗ ಜ್ಞಾನೇಂದ್ರ ಅವರು ಈಗ ಮತದಾನ ಬಹಿಷ್ಕಾರ ಅಂತೇಳಿ ಎಷ್ಟು ದಿನದಿಂದ ಬೋರ್ಡ್ ಹಾಕಿದ್ದಾರೆ. ಅದಾದ್ಮೇಲೆ ಅವ್ರನ್ನ ತಲುಪೋ ಪ್ರಯತ್ನ, ಮಾತಾಡೋ ಪ್ರಯತ್ನಗಳು ಶಾಸಕರ ಕಡೆಯಿಂದ ಆಗ್ತಾ ಇದೆಯಾ? ಹೌದು ಶರ್ಮಿತಾ ಶೆಟ್ಟಿ, ಏನು ಗೃಹ ಸಚಿವ ತವರೂರಲ್ಲೇ ಒಂದು ರೀತಿಯ ರಸ್ತೆ ಇಲ್ಲದೆ ಪರದಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಯಾಕೆಂದ್ರೆ ಏನು ಶಿವಮೊಗ್ಗದ ಮೇಗರವಳ್ಳಿ ಇದೆ, ಅಂದ್ರೆ ತೀರ್ಥಹಳ್ಳಿ ಭಾಗದಲ್ಲಿರುವಂತಹ ಮೇಗರವಳ್ಳಿ ಏನಿದೆ, ಅದರ ಸಮೀಪದಲ್ಲೇ ಇರುವಂತಹ ಅಣ್ಣುವಳ್ಳಿ ಗ್ರಾಮಕ್ಕೆ ಯಾವುದೇ ರಸ್ತೆ ಸಂಪರ್ಕ ಕೂಡ ಇದುವರೆಗೂ ಯಾವುದೇ ಪ್ರತಿನಿಧಿಗಳು ಮಾಡಿಕೊಟ್ಟಿಲ್ಲ ಅಂತೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಇರುವಂತಹ ಏನು ಕಾಲು ಸಂಕದ ಮೂಲಕ ಏನು ಮೇಗರವಳ್ಳಿಯನ್ನ ತಲುಪ್ತಾ ಇದ್ರು. ಈಗ ಆ ಕಾಲು ಸಂಕ ಕೂಡ ಮುರಿದು ಬಿದ್ದಿದ್ದು, ಅದರ ಜೊತೆಗೆ ಅಲ್ಲಿ ರಸ್ತೆನ ಸಂಪರ್ಕ ಕಲ್ಪಿಸುವಂತಹ ರಸ್ತೆನೂ ಕೂಡ ಒತ್ತುವರಿ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದರಿಂದ ಗ್ರಾಮಸ್ಥರು ಬೇಸತ್ತು ಈ ಬಾರಿಯ ಚುನಾವಣೆಯನ್ನ ಬಹಿಷ್ಕಾರ ಮಾಡುವ ಮೂಲಕ ನಾವು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಏನು ಶಿವಮೊಗ್ಗ ಅಂದ್ರೆ ತೀರ್ಥಹಳ್ಳಿಗೆ ಸಂಪರ್ಕ ಕಲ್ಪಿಸುವಂತಹ ಜಾಗ ಏನಿತ್ತು, ಆ ಜಾಗ ಈ ರಸ್ತೆಯಲ್ಲಿ ಈಗ 10 ವರ್ಷಗಳಿಂದ ಯಾವುದೇ ರೀತಿಯ ಕಾಮಗಾರಿಗಳು ನಡೆದಿಲ್ಲ. ಅದು ದುರಸ್ತಿಯನ್ನ ಮಟ್ಟಕ್ಕೆ ತಲುಪಿದ ಯಾವುದೇ ವೆಹಿಕಲ್ಗಳು ಕೂಡ ಓಡಾಡೋದಕ್ಕೂ ಯೋಗ್ಯವಾಗಿಲ್ಲ. ಆದ್ರೆ ಅಧಿಕಾರಿಗಳಾಗಿರ್ಬೋದು, ಹಾಗೆ ಜನಪ್ರತಿನಿಧಿಗಳ ಜೊತೆಗೆ ಹಲವಾರು ಬಾರಿ ಮನವಿ ಮಾಡಿಕೊಂಡ್ರು, ಯಾವುದೇ ಪ್ರಯೋಜನ ಆಗ್ಲಿಲ್ಲ ಅಂತ ಹೇಳಿ ಈ ಬಾರಿ ಏನು ಮತದಾನದ ಬಹಿಷ್ಕಾರ ಕೇಳಿದ್ದಾರೆ. ಏನು ಅಣ್ಣುವಳ್ಳಿಯ ಗ್ರಾಮಸ್ಥರು, ರೋಗಿಗಳಾಗಿರ್ಬೋದು, ಶಾಲಾ ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಈಗ ತಲುಪುದು ಅಂದ್ರೆ ಮೇಗರವಳ್ಳಿ ಆಗಿರ್ಬೋದು, ತೀರ್ಥಹಳ್ಳಿ ಆಗಿರ್ಬೋದು, ಯಾವುದೇ ಭಾಗಕ್ಕೂ ತಲುಪೋದಕ್ಕೆ ಆಗ್ತಾ ಇಲ್ಲ. ಆಟೋ ಯಾವ್ದು ವೆಹಿಕಲ್ಗಳು ಕೂಡ ಬರ್ತಾ ಇಲ್ಲ. ಯಾಕಂದ್ರೆ ರಸ್ತೆ ಕೂಡ ಸಂಪೂರ್ಣವಾಗಿ ಹಾಳಾಗಿದ್ದು ಯಾರು ಕೂಡ ಬರ್ತಾ ಇಲ್ಲ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ವಿನಯ್ ಕುಮಾರ್ ಈ ಕ್ಷಣದ ಅಪ್ಡೇಟ್ಸ್ಗೆ.